ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೇಲೆ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಹೆಂಗಿರ್ಬೇಕಪ್ಪ? ಸಂತೋಷವುಳ್ಳವರಾಗಿಯೇ ಇರಬೇಕು. ದೇವರು ಕೂಡ ಅದನ್ನ ಇಷ್ಟಪಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈ ತಿಂಗಳು ನಮಗೆ ವಾಗ್ದಾನ ಏನಿದೆ? ನಿನ್ನನ್ನು ಆಶೀರ್ವದಿಸುವೆನು, ಹೆಚ್ಚಿಸುವೆ. ಹಲ್ಲೆಲೂಯಾ. ಎಬ್ರಿಯ ಪುಸ್ತಕ 6ನೇ ಅಧ್ಯಾಯ 14ನೇ ವಚನ. ಹಲ್ಲೆಲೂಯಾ. ಖಂಡಿತವಾಗಿ ದೇವರು ನಮ್ಮನ್ನ ಏನ್ ಮಾಡ್ತಾನ್ರಿ? ಆಶೀರ್ವದಿಸುವಂತ ದೇವರಾಗಿದ್ದಾನೆ, ಹೆಚ್ಚಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ನಾವೇನ್ ಮಾಡ್ಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ಈ ವಾರದಲ್ಲಿ ನಾವು ಟಾಪಿಕ್ ಹೋಗೋಣ, ಸಮಯ ಇಲ್ಲದ ಕಾರಣದಿಂದ. ಸೊ ನಾವು ನಂಬಿಕೆ ಮಾತ್ರವಲ್ಲ, ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಸಾಮುವೇಲನ ಪುಸ್ತಕ 15ನೇ ಅಧ್ಯಾಯ 22ನೇ ವಚನ. 1ನೇ ಸಾಮುವೇಲನ ಪುಸ್ತಕ 15ನೇ ಅಧ್ಯಾಯ 22ನೇ ವಚನ. ಯಜ್ಞವನ್ನ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಎಲ್ಲರೂ ಹೇಳಿ, ಯಜ್ಞವನ್ನ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಒಳ್ಳೆಯದು. ಮಾತು ಕೇಳುವುದು ಆಮೇಲೆ ಪಕ್ಕದಲ್ಲಿದ್ದು ನೋಡಿ ಹೇಳಿ, ಮಾತು ಕೇಳೋದು ಒಳ್ಳೆಯದು. ಯಾಕಂದ್ರೆ ಇವತ್ತೆಲ್ಲ ಮಾಡ್ತೀವಿ, ಸ್ತುತಿ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ದೇವ್ರ ಮಾತು ಮಾತ್ರ ಕೇಳೋದಿಲ್ಲ ನಾವು. ಆಮೇಲೆ ಏನ್ ಮಾಡಂಗಿಲ್ರಿ? ದೇವರ ಮಾತನ್ನ ಏನ್ ಮಾಡಂಗಿಲ್ಲ, ನಾವು ಕೇಳೋದೇ ಇಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ನೀವು ಯಜ್ಞಕ್ಕಿಂತಲೂ ಮಾತು ಕೇಳೋದು ಒಳ್ಳೆಯದು. ಆಮೇಲೆ ಹಲ್ಲೆಲೂಯಾ. ಸೊ ಮಾತು ಕೇಳಬೇಕು, ವಿಧೇಯರಾಗಿ ನಾವೇನ್ ಮಾಡ್ಬೇಕು? ಮಾತು ಕೇಳಬೇಕು. ಅಂದ್ರೆ ಅದು ನಮಗೆ ಆಶೀರ್ವಾದವನ್ನು ತಂದು ಕೊಡುತ್ತೆ. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಬ್ರಿಯ ಪುಸ್ತಕ 11ನೇ ಅಧ್ಯಾಯ 8ನೇ ವಚನ. ಎಬ್ರಿಯ ಪುಸ್ತಕ 11:8. ಕರೆಯಲ್ಪಟ್ಟಾಗ ಏನ್ ಮಾಡಿದಂತೆ? ವಿಧೇಯನಾಗಿ ಹೊರಟು ಹೋದನು. ಅಬ್ರಹಾಮನು ತನ್ನ ಕರೆಯುವಿಕೆಗೆ ವಿಧೇಯನಾದನು. ಅಬ್ರಹಾಮನ್ ಏನ್ ಮಾಡಿದಂತೆ? ಕರೆಯುವಿಕೆ, ದೇವರ ಕರೆಯುವಾಗ ಆ ಒಂದು ಮಾತಿಗೆ ಅವನೇನ್ ಮಾಡ್ತಾ ಇದ್ದಾನೆ? ವಿಧೇಯನಾಗ್ತಾ ಇದ್ದಾನೆ. ಇವತ್ತು ಯಾರು ದೇವರ ಮಾತಿಗೆ ವಿಧೇಯರಾಗ್ತಾರೋ ಅವ್ರನ್ನ ದೇವರ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಈಗ ನಾವು ದೇವರ ಮಾತನ್ನು ಕೇಳಿ ವಿಧೇಯರಾದ್ರೆ ಖಂಡಿತವಾಗಿ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಆಶೀರ್ವದಿಸುವಂತವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಅವನ ಕರೆಯುವಾಗ ಅವನು ಒಳ್ಳೆ ಭೂಮಿಯಲ್ಲಿದ್ದ, ಐಶ್ವರ್ಯವಂತನಾಗಿದ್ದ, ಶ್ರೀಮಂತನಾಗಿದ್ದ, ತುಂಬಾ ದೊಡ್ಡ ಶ್ರೀಮಂತನಾಗಿದ್ದ ಅವನು. ಹಲ್ಲೆಲೂಯಾ. ಸೊ ಅಲ್ಲಿಂದ ಬಿಟ್ಟು ಬರಬೇಕಂದ್ರೆ ಅವನಿಗೆ ತುಂಬಾ ಏನಾಗಿತ್ತು? ಕಷ್ಟಕರವಾಗಿದ್ದು. ಆದರೂ ಕೂಡ ಅವನೇನ್ ಮಾಡಿದ? ದೇವರನ್ನು ನಂಬಿ ದೇವರ ಮಾತಿಗೆ ವಿಧೇಯನಾಗಿ ಹೊರಟು ಬಂದ. ಮುಂದೆ ಹೆಂಗ್ ಹೋಗ್ತೀನಿ, ಮುಂದೆ ಏನ್ ಮಾಡ್ತೀನಿ, ಮುಂದೆ ಏನು ಆಲೋಚನೆ ಮಾಡಿಲ್ಲ ಅವನು. ಆಮೇಲೆ ಏನೇನೋ ಅವನೇನ್ ಮಾಡಲಿಲ್ಲ, ಆಲೋಚನೆ ಮಾಡಲಿಲ್ಲ. ದೇವರು ಮಾತಾಡಿದ ಆ ಮಾತಿಗೆ ಅವನೇನಾದ? ವಿಧೇಯನಾದ, ಹೊರಟು ಬಂದ. ಹಲ್ಲೆಲೂಯಾ. ಹೊರಟು ಬಂದವನ್ನ ದೇವರು ಹೆಂಗೆ ಆಶೀರ್ವಾದ ಮಾಡಿದ್ರು? ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 22ನೇ ಅಧ್ಯಾಯ 18ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 18ನೇ ವಚನ. ನೀನು ನನ್ನ ಸ್ವರಕ್ಕೆ ವಿಧೇಯನಾಗಿದ್ದರಿಂದ ಹಲ್ಲೆಲೂಯಾ. ನಿನ್ನ ಎಲ್ಲಾ ಸಂತಾನಗಳು ನಿನ್ನ ಮುಖಾಂತರವಾಗಿ ಆಶೀರ್ವದಿಸಲ್ಪಡುತ್ತದೆ. ಎದಕ್ಕೆ? ನೀನು ನನ್ನ ಸ್ವರವನ್ನು ಕೇಳಿ ವಿಧೇಯನಾದ ಕಾರಣದಿಂದ. ಈಗ ಅದಕ್ಕೆ ಯಜ್ಞಕ್ಕಿಂತ ಮಾತು ಕೇಳೋದು ಒಳ್ಳೇದು, ದೇವರ ಸ್ವರವನ್ನು ಕೇಳೋದು ಒಳ್ಳೇದು, ದೇವರ ಮಾತಿಗೆ ವಿಧೇಯರಾಗೋದು ಒಳ್ಳೇದು, ದೇವರ ಮಾತಿಗೆ ನಮ್ಮ ಸಮರ್ಪಿಸೋದು ಒಳ್ಳೇದು. ಆಮೇಲೆ ಹಲ್ಲೆಲೂಯಾ. ನಾನು ಕೊಡುವಂತ ಕಾಣಿಕೆಯಲ್ಲಿ ದೇವರು ಇಷ್ಟಪಡೋದಿಲ್ಲ.
ಹಲ್ಲೆಲೂಯ. ನಾನು ಕೊಡುವಂತ ಯಾವುದರಲ್ಲಿ ದೇವರು ಏನ್ ಮಾಡೋಂಗಿಲ್ಲ, ಇಷ್ಟಪಡೋದಿಲ್ಲ. ಮಾತು ಕೇಳಿದ್ರೆ ದೇವರಿಗೆ ಸಂತೋಷ. ಹಲ್ಲೆಲೂಯ. ಅಬ್ರಹಾಮನ ಮಾತು ಕೇಳಿದ, ಅದಕ್ಕೆ ದೇವರು ವಾಗ್ದಾನ ಅಬ್ರಹಾಮನ ಮಾತಾಡ್ತಾ ಇದೆ ಏನಂತೆ, ನೀನು ನನ್ನ ಸ್ವರಕ್ಕೆ ವಿಧೇಯನಾದ ಕಾರಣದಿಂದ ಎಲ್ಲಾ ಜನಾಂಗಗಳನ್ನು ನಿನ್ನ ಮುಖಾಂತರವಾಗಿ ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯ. ಕೇವಲ ನಾವು ವಿಧೇಯರಾದರೆ ನಮ್ಮ ಮುಖಾಂತರವಾಗಿ ಅನೇಕರ ಆಶೀರ್ವದಿಸಲ್ಪಡುತ್ತಾರೆ. ಆಮೇಲೆ ಇವತ್ತು ಅನೇಕರಿಗೆ ಆಶೀರ್ವಾದ ಬರಬೇಕಂದ್ರೆ ನಾನು ದೇವರ ಸ್ವರಕ್ಕೆ ವಿಧೇಯನಾಗಿರಬೇಕು, ದೇವರ ಮಾತಿಗೆ ವಿಧೇಯನಾಗಿರಬೇಕು, ದೇವರ ಮಾತನ್ನು ಕೇಳುವಂತವನಾಗಿರಬೇಕು. ಅಂದ್ರೆ ದೇವರು ನನ್ನ ಏನ್ ಮಾಡ್ತಾನೆ, ಆಶೀರ್ವದಿಸುವಂತವನಾಗಿದ್ದಾನೆ. ಹಲ್ಲೆಲೂಯ. ಯಾಕಂದ್ರೆ ನಿನ್ನ ಸಂತತಿಯನ್ನ, ನಿನ್ನ ಸಂತಾನವನ್ನ, ನಿನ್ನ ಜನಾಂಗವನ್ನ ನಿನ್ನ ಮುಖಾಂತರವಾಗಿ ನಾನು ಏನ್ ಮಾಡ್ತೇನೆ, ಆಶೀರ್ವದಿಸುತ್ತೇನೆ. ಹಲ್ಲೆಲೂಯ. ಅದರ ಕನ್ಫರ್ಮೇಶನ್ ಮಾಡ್ತಾ ಇದ್ದಾನೆ. ಅದೇ ಆದಿಕಾಂಡ 26ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಚನ ಓದಿಕೊಳ್ಳೋಣ. 26ನೇ ಅಧ್ಯಾಯ 4 ಮತ್ತು 5ನೇ ವಚನ. ನಕ್ಷತ್ರಗಳಂತೆ ಹೆಚ್ಚಿಸುವೆನು, ನಿನ್ನ ಸಂತತಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು, ನಿನ್ನ ಸಂತತಿಯಲ್ಲಿ ಭೂಮಿಯ ಜನಾಂಗಗಳೆಲ್ಲ ಆಶೀರ್ವದಿಸಲ್ಪಡುವವು. ನನ್ನ ಮಾತಿಗೆ ವಿಧೇಯನಾಗಿ, ಅಬ್ರಹಾಮನನ್ನು ನನ್ನ ಮಾತಿಗೆ ವಿಧೇಯನಾಗಿ ನನ್ನ ನೇಮ ವಿಧಿಯ ಆಜ್ಞೆ ಕಟ್ಟಳೆಗಳನ್ನು ಕೈಗೊಂಡು ಬಂದನು. ಹಲ್ಲೆಲೂಯ. ಎಷ್ಟು ಚೆನ್ನಾಗಿ ದೇವರು ಅವನ ಮಗನಿಗೆ ಮಾತಾಡ್ತಾರೆ, ಈಸಾಕನಿಗೆ. ಯಪ್ಪ, ನಿಮ್ಮ ಅಪ್ಪ ಅಬ್ರಹಾಮನನ್ನು ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆದುಕೊಂಡು ಬಂದಿದ್ದಾನೆ. ಹಾಗಾಗಿ ಅವನ ಸಂತತಿ ನಾನು ಹೆಂಗೆ ಆಶೀರ್ವಾದ ಮಾಡ್ತೀನಿ, ಆಕಾಶದ ನಕ್ಷತ್ರಗಳ ಹಾಗೆ ನಾನು ಆಶೀರ್ವದಿಸ್ತೇನೆ ಅಂತೇಳಿ ಅವನನ್ನು ವಾಗ್ದಾನ ಮಾಡಿದ್ದೇನೆ. ಆದ ಕಾರಣ ನಾನು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ. ನಾವು ಕರೆಕ್ಟಾಗಿದ್ದರೆ ನಮ್ಮ ಮಕ್ಕಳಿಗೆ ದೇವರ ಆಶೀರ್ವಾದ ಕೊಡ್ತಾನೆ. ನಾವು ಸರಿಯಾಗಿದ್ದರೆ ಯಾರಿಗೆ ಆಶೀರ್ವಾದ ರೀ? ನಮ್ಮ ಜೀವನನೇ ಅನೇಕರು ಹೇಳ್ತಾರೆ, ನಾನು ಬದುಕೋದೇ ನನ್ನ ಮಕ್ಕಳಿಗೋಸ್ಕರ. ಆಮೇಲೆ ಹಲ್ಲೆಲೂಯ. ಗಂಡ ಸರಿ ಇಲ್ಲ ಅಂದ್ರೆ ನಾವೇನಂತೀವ್ರಿ? ಜೀವನೇ ಅವರು, ನನ್ನ ಮಕ್ಕಳೇ ನನಗೆ ಸರ್ವಸ್ವ, ನಮ್ಮ ಮಕ್ಕಳಿಗೋಸ್ಕರನೇ ನಾನು ಬದುಕ್ತಾ ಇದ್ದೀನಿ, ಅವ್ರಿಗೋಸ್ಕರನೇ ದುಡಿತಾ ಇದ್ದೀನಿ. ಹೇಳಿದ್ದೀರಾ? ಕೇಳಿಸ್ಕೊಂಡಿರ್ತೀರಿ ಅಥವಾ ಹೇಳಿರ್ತೀರಿ? ಹಲ್ಲೆಲೂಯ. ಯಾಕಂದ್ರೆ ಮಕ್ಕಳೇ ನಮ್ಮ ಆಸ್ತಿಯಾಗಿ ಅನೇಕರಿಗೆ ಇರುತ್ತೆ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡಬೇಕಾದ್ರೆ ನೀನು ದೇವರ ಸ್ವರಕ್ಕೆ ಕಿವಿಗೊಟ್ಟು ವಿಧೇಯನಾಗಿ ನಡೆ. ನಿನ್ನ ಮುಖಾಂತರವಾಗಿ ನಿನ್ನ ಸಂತತಿ, ನಿನ್ನ ಮಕ್ಕಳನ್ನ ದೇವರ ಆಶೀರ್ವದಿಸುವಂತವನಾಗಿರುತ್ತಾನೆ. ಅಬ್ರಹಾಮನನ್ನು ಕೊಟ್ಟ ವಾಗ್ದಾನವನ್ನು ದೇವರು ಈಸಾಕನನ್ನು ನೆನಪು ಮಾಡ್ತಾ ಇದ್ದಾರೆ. ಯಪ್ಪ, ನಿಮ್ಮ ಅಪ್ಪ ಅಬ್ರಹಾಮನನ್ನು ನನ್ನ ವಾಕ್ಯಗಳನ್ನು ಕೇಳಿ ನಡೆದಾನ, ಆದ ಕಾರಣ ಅವನನ್ನು ಆಶೀರ್ವಾದ ಮಾಡಿದೆ ಅಂತೇಳಿ ಯಾರಿಗೆ ಹೇಳ್ತಾ ಇದ್ದಾರೆ? ದೇವರು ಈಸಾಕನಿಗೆ ಮಾತಾಡ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ಸಂತತಿಗೆ ದೇವರು ಮಾತಾಡಬೇಕಂದ್ರೆ ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕು, ದೇವರ ಸ್ವರವನ್ನು ಕೇಳುವಂತವನಾಗಿರಬೇಕು. ಆಮೆನ್. ಹಲ್ಲೆಲೂಯ. ಅದೇ 26ನೇ ಅಧ್ಯಾಯ 24ನೇ ವಚನ. ಯೆಹೋವನು ಅವನಿಗೆ ರಾತ್ರಿ ಕಾಣಿಸಿಕೊಂಡು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀ ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲೇ ಇದ್ದೇನೆ. ಸೇವಕನಾದ ಅಬ್ರಹಾಮನು ನಿಮಿತ್ತವಾಗಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ನಾನು ಏನ್ ಮಾಡುತ್ತೇನೆ, ಹೆಚ್ಚಿಸುತ್ತೇನೆ. ಎಷ್ಟು ಚೆನ್ನಾಗಿ ದೇವರು ವಾಗ್ದಾನ ನೆನಪಿಟ್ಟುಕೊಂಡ. ನಾವು ಮರಿತೀವ್ರಿ, ಹೌದಲ್ಲ? ವಾಗ್ದಾನಗಳನ್ನ ಏನ್ ಮಾಡ್ತೀವಿ ನಾವು, ಮರಿತೀವಿ, ದೇವ್ರು ಮರೆಯೋದಿಲ್ಲ. ಅದಕ್ಕೆ ದೇವರು ಈಸಾಗೆ ಹೇಳ್ತಾ ಇದ್ದಾನೆ. ಅವತ್ತು ರಾತ್ರಿನೇ ಈಸಾಕಿಗೆ ದೇವರು ಕಾಣಿಸಿಕೊಂಡು ಮಾತಾಡ್ತಾ ಇದ್ದಾನೆ, ಯಪ್ಪ, ನಾನು ನಿನ್ನನ್ನು ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೇನೆ. ಯಾಕಂದ್ರೆ ನಾನು ನನ್ನ ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟಿದ್ದೇನೆ. ಹಲ್ಲೆಲೂಯ. ಸೊ ಅವನ ಮಾತನ್ನು ಕೇಳಿ ನಡೆದಿದ್ದಾನೆ. ಆದ ಕಾರಣ ಅವನ ನಿಮಿತ್ತವಾಗಿ, ಯಾರ ನಿಮಿತ್ತವಾಗಿ? ಅಬ್ರಹಾಮನ ನಿಮಿತ್ತವಾಗಿ ನಿನ್ನನ್ನು ಮತ್ತು ನಿನ್ನ ಸಂತತಿಯನ್ನು ನಾನು ಹೆಚ್ಚಿಸ್ತೇನೆ, ಆಶೀರ್ವದಿಸ್ತೇನೆ. ಇವತ್ತು ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ತುಂಬಾ ಚೆನ್ನಾಗಿ ಬರ್ಬೇಕಂದ್ರೆ ನಾನು ಮಾತು ಕೇಳಬೇಕು. ಆಮೇಲೆ ನಾನು ಮಾತು ಕೇಳಿದ್ರೆ ಆ ಆಶೀರ್ವಾದಗಳು ವಂಶಕ್ಕೆ ಹಂಗೆ ಬರ್ತಾ ಇರ್ತಾವ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ನಾನು ದೇವರ ವಾಕ್ಯಕ್ಕೆ ಹೆಂಗಿರಬೇಕು? ವಿಧೇಯರಾಗಿರಬೇಕು. ದೇವರ ಮಾತು ಬಂದಾಗ ಏನ್ ಮಾಡ್ಬೇಕು? ನಾವು ರಿಸೀವ್ ಮಾಡಿಕೊಳ್ಳಬೇಕು. ಇದು ವಾಕ್ತ ನನಗೆ, ಈ ಮಾತು ನನಗೆ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಮಳೆ ಬಂದಾಗ ನೀರು ತುಂಬಿಡ್ತೀವಲ್ಲ, ತುಂಬಿಡ್ತೀವ ಇಲ್ವಾ? ಮಳೆ ಬಂದಾಗ ಏನ್ ಮಾಡ್ತೀವಿ ನಾವು? ಪಾತ್ರೆ ಇಟ್ಟಿರ್ತೀವಿ, ಡ್ರಮ್ ಇಟ್ಟಿರ್ತೀವಿ, ಅದು ಇಟ್ಟಿರ್ತೀವಿ. ಯಾಕಂದ್ರೆ ಒಳ್ಳೆ ನೀರು, ಬಟ್ಟೆ ಚೆನ್ನಾಗಿ ತೊಳೆದ್ರೆ ಏನಾಗುತ್ತೆ, ಆ ನೀರಿಗೆ ಚಂದ ಒಳಗೆ ಬರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತೆಲ್ಲ ಹೇಳಿ ನಾವು ಒಂದು ಕಾಲದಲ್ಲಿ ಮಾಡಿದ್ದೀವಿ. ಆಮೇಲೆ ಹಲ್ಲೆಲೂಯ. ಅದೆಲ್ಲ ತುಂಬಿ ಇಡೋದು.
ಅದೇ ಪ್ರಕಾರವಾಗಿ ದೇವರ ವಾಕ್ಯಗಳು ಬರುವಾಗಲೇ ಅದನ್ನು ನಾವು ರಿಸೀವ್ ಮಾಡಿಕೊಳ್ಳಬೇಕು. ಆಮೇಲೆ ಅದು ನಮ್ಮ ಪ್ರಯೋಜನವಾಗಿರುತ್ತೆ. ಅದು ನಮ್ಮ ಜೀವಿತವನ್ನು ಬೆಳಪವಾಗಿ ಮಾಡುವಂಥದ್ದಾಗಿದೆ. ಅದು ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿರುತ್ತೆ. ಅಲ್ಲೇಲೂಯ, ಅಲ್ಲೇಲೂಯ. ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನೆ ಕಾಂಡ 19ನೇ ಅಧ್ಯಾಯ 5ನೇ ವಚನ. ವಿಮೋಚನೆ ಕಾಂಡ 19ನೇ ಅಧ್ಯಾಯ 5ನೇ ವಚನ. ಆದ್ದರಿಂದ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸೋಕಿಯ ಜನರಾಗುವಿರಿ. ನೀನು ನನ್ನ ಮಾತುಗಳನ್ನು ಕೇಳಿ ವಿಧೇಯರಾಗಿ ನಡೆದರೆ ಎಲ್ಲಾ ಜನಾಂಗಗಳಲ್ಲಿಯೂ ನಾನು ಏನ್ ಮಾಡ್ತೀನಿ? ಸೌಖ್ಯ ಜನರಾಗಿ ನಾನು ಮಾಡುತ್ತೇನೆ. ಹೆಂಗ್ ಮಾಡ್ತೇನಂತೆ? ಸೌಖ್ಯ ಜನರಾಗಿ. ಯಾವಾಗ? ದೇವರ ವಾಕ್ಯಗಳನ್ನು ಕೇಳಿ ನಡೆದರೆ. ಅರ್ಥ ಆಯ್ತಲ್ರಿ? ದೇವರ ವಾಕ್ಯದಂತೆ ನಡೆದರೆ ದೇವರಿಗೆ ನಾವು ಸ್ವಂತ ಜನವಾಗಿರುತ್ತೇವೆ. ಅವ್ರಿಗೆ ಇಷ್ಟಪಡುವಂತ ಜನರಾಗಿರುತ್ತೇವೆ. ಇಷ್ಟಪಟ್ಟ ಜನರಾಗಿದ್ದರೆ ನಾವು ಕೇಳಿದೆಲ್ಲ ದೇವರು ಏನ್ ಮಾಡ್ದ? ನಮಗೆ ಕೊಡುವಂತವನಾಗಿದ್ದ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಅವನು ಇಷ್ಟ ಆಗಿದ್ದಕ್ಕೆ ಅವನ ಕೈಯಾಗ ಮೊಬೈಲ್ ಐತಿ. ಆಮೇಲೆ ಅಲ್ಲೆಲ್ಲೂಯ್ಯ. ಮೊಬೈಲ್ ಕೊಟ್ರೆ ಮಕ್ಕಳಿಗೆ ಒಳ್ಳೇದಲ್ಲ ಅಂದ್ರೂ ನಾವೇನ್ ಮಾಡ್ತೀವಿ? ಕೊಡ್ತೀವಿ. ಯಾಕಂದ್ರೆ ಅವನ ಇಷ್ಟ. ಆಮೇಲೆ ಅವನು ನನಗೆ ಇಷ್ಟ, ಕೇಳೋದನ್ನು ಕೊಡ್ತೀವಿ ಅಂತೀವಿ. ಅಲ್ಲೆಲ್ಲೂಯ್ಯ. ಕೆಟ್ಟ ಕಾರ್ಯಗಳಿಗೆ ನಾವು ಎಷ್ಟು ಪ್ರೋತ್ಸಾಹ ಮಾಡ್ತೀವಿ ಅಂದ್ರೆ ನಾವು ಕೇಳುವಂತ ಒಳ್ಳೆ ಕಾರ್ಯಗಳಿಗೆ ನಮ್ಮ ಅಪ್ಪ ಕೊಡದೇ ಇರ್ತಾನ. ಆಮೇಲೆ ದೇವರು ಖಂಡಿತವಾಗಿ ಏನ್ ಮಾಡ್ತಾನೆ? ಕೊಡುವಂತ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನಾವು ಸ್ವಂತ ಜನ ಯಾವಾಗ? ಮಾತು ಕೇಳುವಾಗ. ಆಮೇನ್. ಅಲ್ಲೆಲ್ಲೂಯ್ಯ. ವಿಮೋಚನೆ ಕಾಂಡ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 27ನೇ ವಚನ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 27ನೇ ವಚನ. ನಾನು ಈ ಹೊತ್ತು ನಿಮಗೆ ಆಜ್ಞಾಪಿಸುವಂತ ನಿಮ್ಮ ದೇವರಾದ ಕರ್ತನ ಆಜ್ಞೆಗಳಿಗೆ ನೀವು ವಿಧೇಯರಾಗೋದಾದರೆ ಆಶೀರ್ವಾದವು ಸಾಕು. ಆಮೇಲೆ ನೀವು ಈಗ ನಾನು ಹೇಳುವಂತ ದೇವರ ಆಜ್ಞೆಗಳಿಗೆ ನೀವು ವಿಧೇಯರಾದ್ರೆ ನಿಮಗೆ ಆಶೀರ್ವಾದ. ಆಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾದ್ರೆ ನಿಮಗೇನ್ರಿ? ಆಶೀರ್ವಾದ. ಮಾತಿಗೆ ನಾವು ಹೆಂಗಾಗ್ಬೇಕು? ಏನಾಗ್ಬೇಕು? ವಿಧೇಯರಾಗಬೇಕು, ಒಬೀಡಿಯಂಟ್ ಆಗಬೇಕು. ಆಯ್ತು ರೀ ಸ್ವಾಮಿ ಅನ್ಬೇಕು ಅಂದ್ರೆ ನಮಗೆ ಆಶೀರ್ವಾದ. ಆಮೇಲೆ ಸೊ ದೇವರ ಮಾತನ್ನು ಯಾವನು ಕೇಳ್ತಾನೋ ಅವನಿಗೆ ದೇವರ ಆಶೀರ್ವಾದ ಕೊಡ್ತಾನೆ. ಅದನ್ನ ಹಂಗೆ ಮುಂದುವರಿಸೋದಾದ್ರೆ, ಒಂದು ವೇಳೆ ಕೇಳದೆ ಹೋದ್ರೆ ವಿಧೇಯರಾಗದೇ ಹೋದರೆ ನಿಮಗೆ ಆಜ್ಞಾಪಿಸುವ ಮಾರ್ಗಕ್ಕೆ ಹೊರೆಯಾಗಿ ನೀವು ತಿಳಿಯದ ಬೇರೆ ದೇವರುಗಳನ್ನು ಹಿಂಬಾಲಿಸಿದರೆ ಶಾಪವು ಏನ್ ಬರುತ್ತಂತ್ರಿ? ಆಶೀರ್ವಾದ, ಶಾಪ. ದೇವರು ಹೇಳ್ಬಿಟ್ಟಿದ್ದಾನೆ. ನೀನ್ ಮಾತು ಕೇಳಿ ವಿಧೇಯರಾದ್ರೆ ಆಶೀರ್ವಾದ, ಮಾತು ಕೇಳದೆ ಹೋದ್ರೆ ನಿನಗೆ ಶಾಪ. ಆಮೇಲೆ ಅಲ್ಲೆಲ್ಲವೇ ಅರ್ಥ ಆಯ್ತಲ್ಲ? ಇವತ್ತು ನಾವು ಮಾತು ಕೇಳುವಂತವರಾಗಿರ್ಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ರೆ ನಮಗೇನುಂಟು? ಆಶೀರ್ವಾದ ಉಂಟು. ಮಾತು ಕೇಳದೆ ಹೋದ್ರೆ ಶಾಪ. ಸೊ ಈಗ ನಮಗ್ ಶಾಪ ಬೇಕಾ? ಆಶೀರ್ವಾದ ಬೇಕು. ಆಮೇನ್. ಹಲ್ಲೆಲೂಯಾ. ಆಶೀರ್ವಾದ ಬೇಕಂದ್ರೆ ಬಲಕೈ ಎತ್ತಿ ಹೇಳೋಣ, ನನಗೆ ಆಶೀರ್ವಾದ ಬೇಕು. ಆಮೇನ್. ಹಲ್ಲೆಲೂಯಾ. ಬರುವಾಗ ನಾವ್ ಏನ್ ಮಾಡ್ಕೋಬೇಕು? ರಿಸೀವ್ ಮಾಡ್ಕೋಬೇಕು. ಹಲ್ಲೆಲೂಯಾ. ಕೈ ಎತ್ತಿದವ್ರಿಗೆ ಫಸ್ಟ್ ಸಿಗತ್ತ. ಈಗ ಕೈ ಮುಚ್ಕೊಂಡಿದ್ರೆ ಸಿಗತ್ತಾ ನಮಗೆ? ಹಲ್ಲೆಲೂಯಾ. ಕೈ ಎತ್ತಬೇಕು. ಹಲ್ಲೆಲೂಯಾ. ಆಕಾಶದಿಂದ ಏನೋ ಬರುತ್ತೆ ಅಥವಾ ಮರದಲ್ಲಿ ಇರುವಂತ ಹಣ್ಣುಗಳು ಬೇಕಂದ್ರೆ ಕೈ ಎತ್ತಿ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಾವು ಹಿಡಿಬೇಕು, ಕಿತ್ತಬೇಕು. ಅಂದ್ರೆ ಅದು ನಮ್ದಾಗತ್ತೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಸೊ ನನಗೆ ಆಶೀರ್ವಾದ ಬೇಕಂದ್ರೆ ದೇವರ ಮಾತುಗಳನ್ನ ಏನ್ ಮಾಡ್ಬೇಕು? ಕೇಳುವಂತವರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ಅದೇ 30ನೇ ಅಧ್ಯಾಯ 20ನೇ ವಚನ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 20ನೇ ವಚನ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾದರೆ ಆತನನ್ನು ಹೊಂದಿಕೊಂಡೇ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಇರುವುದಕ್ಕೂ ಆತನೇ ಆಧಾರ. ಹಲ್ಲೆಲೂಯಾ. ಪವಿತ್ರ ಬೈಬಲ್ ನಲ್ಲಿ ಹೋದ್ರೆ 20ನೇ ವಚನ. ಹೀಗಿರುವುದರಿಂದ ನೀನು ನಿನ್ನ ಸಂತತಿಯು ಬದುಕುವ ಹಾಗೆ ನಿನ್ನ ದೇವರಾದ ಕರ್ತನನ್ನು ಪ್ರೀತಿ ಮಾಡಿ ನಿನ್ನ ಜೀವವು ನಿನ್ನ ದಿವಸಗಳ ದೀರ್ಘಕಾಲವು ಆಗಿರುವ ಆತನ ಮಾತನ್ನ ಕೇಳಿ ಆತನಿಗೆ ಅಂಟಿಕೊಳ್ಳುವ
ಅಂಟಿಕೊಂಡರಾಗಿರಿ ಸಾಕು. ಆಮೇಲೆ ಆತನ ಮಾತನ್ನು ಕೇಳಿ ಆತನನ್ನು ಅಂಟಿಕೊಂಡಿರ್ರಿ, ಅದುವೇ ನಿಮಗೆ ಜೀವವು ದೀರ್ಘಾಯುಸ್ಸು ಆಗಿದೆ. ಆಮೇಲೆ ನಮಗೆ ದೀರ್ಘಾಯುಸ್ಸು ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ದಿನಗಳು ಹೆಚ್ಚಬೇಕಂದ್ರೆ ಏನಾಗ್ಬೇಕು? ದೇವರನ್ನ ಅಂಟಿಕೊಳ್ಳಬೇಕು. ದೇವರ ಮಾತನ್ನ ಏನ್ ಮಾಡ್ಬೇಕು? ನಾವು ಕೇಳಿ ಅದರಲ್ಲೇ ಅಂಟಿಕೊಂಡಿರ್ಬೇಕಂತ. ಹಲ್ಲೆಲೂಯಾ. ಸೊ ಪ್ರಿಯರೇ, ನಾವು ಯಾವಾಗ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ತೀವೋ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀವೋ, ದೇವರ ಸ್ವರಕ್ಕೆ ಕಿವಿಗೊಡುತ್ತೀವೋ, ಖಂಡಿತವಾಗಿ ನಮ್ಮ ದಿನಗಳನ್ನು ದೇವರು ಹೆಚ್ಚಿಸ್ತಾನೆ. ದೀರ್ಘಾಯುಸ್ಸನ್ನು ದೇವರು ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ದೇವರ ಮಾತನ್ನ ಕೇಳಿ. ಆಮೇಲೆ ಹಲ್ಲೆಲೂಯಾ. ಅಲ್ಲ, ದೇವರ ಮಾತನ್ನ ಕೇಳುವಾಗ ನಮಗೇನು? ಆಮೇಲೆ ಅದನ್ನು ಹೇಳಿ, ದೇವರ ಮಾತನ್ನ ಕೇಳು, ಅದು ನನಗೆ ಆಶೀರ್ವಾದ. ದೇವರ ಮಾತನ್ನ ಕೇಳು, ನಿನಗೆ ದೀರ್ಘಾಯುಸ್ಸು. ದೇವರ ಮಾತನ್ನ ಕೇಳು, ನೀನು ಹೆಚ್ಚಿಸುವಿ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಮಾತು ಕೇಳುವವನೇ ಖಂಡಿತವಾಗಿ ಆಶೀರ್ವದಿಸಲ್ಪಡುತ್ತಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ ಒಂದು, ದೇವರ ಮಾತನ್ನು ನಾವೇನ್ ಮಾಡಬೇಕು? ಕೇಳಬೇಕು. ಎರಡನೇದಾಗಿ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಎಫೆಸಿ ಪುಸ್ತಕ 6ನೇ ಅಧ್ಯಾಯ 11ನೇ ವಚನ. ಎಫೆಸರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಆಮೇಲೆ ಏನ್ ಮಾಡ್ಬೇಕಂತ್ರಿ? ಮಕ್ಕಳೇ. ಯಾರೆಲ್ಲ ಮಕ್ಕಳು? ಆಮೇಲೆ ಹಲ್ಲೆಲೂಯಾ. ಸೊ ಮಕ್ಕಳು ಅನೇಕರಿದ್ದೀರಿ. ಯಾರ ಮಾತು ಕೇಳ್ಬೇಕು ನೀವು? ಯಾರ ಮಾತು ಕೇಳಬೇಕು? ತಂದೆ ತಾಯಿಯ ಮಾತನ್ನ ಕೇಳಬೇಕು. ಹಲ್ಲೆಲೂಯಾ. ಸೊ ಮಕ್ಕಳೇ, ತಂದೆ ತಾಯಿ ಮಾತನ್ನ ಏನ್ ಮಾಡ್ರಿ? ಕೇಳಿರಿ, ಅದುವೇ ನಿಮಗೆ ಆಶೀರ್ವಾದ. ಆಮೇಲೆ ಹಲ್ಲೆಲೂಯಾ. ಮಕ್ಕಳಾಗಿ ಒಂದು ನಾವುಗಳು ಇವತ್ತು ಏನ್ ಮಾಡೋಂಗಿಲ್ಲ, ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ. ಆದರೆ ದೇವ್ರ ವಾಕ್ಯ ಮಾತಾಡ್ತಾ ಇದೆ. ಕೊಲೆಸ್ಯರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಕೊಲೆಸ್ಯ 3:20. ಮಕ್ಕಳೇ, ಎಲ್ಲಾ ವಿಷಯಗಳಲ್ಲಿಯೂ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರ್ರಿ. ಯಾವ ವಿಷಯದಲ್ಲಿ? ಎಲ್ಲಾ ವಿಷಯದಲ್ಲಿಯೂ ಮಕ್ಕಳು ಏನ್ ಮಾಡ್ಬೇಕಂತೆ? ಆಮೇಲೆ ಎಲ್ಲಾ ವಿಷಯದಲ್ಲಿಯೂ. ಒಂದು ವಿಷಯ, ಎರಡು ವಿಷಯ ಅಲ್ಲ, ಎಲ್ಲಾ ವಿಷಯದಲ್ಲಿ ಮಕ್ಕಳು ಹೆಂಗ್ ಮಾಡ್ಬೇಕಂತೆ? ತಂದೆ ತಾಯಿ ಮಾತನ್ನ ಕೇಳುವಂತವರಾಗಿರ್ಬೇಕು. ತಂದೆ ತಾಯಿಗಳು ನಮ್ಮ ಹಿತಚಿಂತಕರು. ತಂದೆ ತಾಯಿಗಳು ನಮ್ಮ ಒಳ್ಳೆಯದನ್ನು ಬಯಸುವಂತವರು. ತಂದೆ ತಾಯಿ ಮಾತುಗಳನ್ನು ನಾವೇನ್ ಮಾಡಬೇಕು? ಕೇಳುವಂತವರಾಗಿ ನಾವಿರಬೇಕು. ಅದು ನಮಗೆ ಆಶೀರ್ವಾದ. ಇವತ್ತು ಅನೇಕ ಮಕ್ಕಳು ಎತ್ತವ್ರಿಗೆ ನೋವಾಗಿರ್ತಾರೆ. ಆ ರೀತಿಯಾಗಿ ನಾವೇನ್ ಮಾಡಬಾರ್ದು? ಇರಬಾರ್ದು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಯಾಕೋಬ ಏನ್ ಮಾಡ್ತಿದ್ನಂತೆ? ತಂದೆ ತಾಯಿ ಮಾತುಗಳನ್ನ ಕೇಳಿ ಹಾಗೇ ನಡೀತಾ ಇದ್ದ. ತಂದೆ ತಾಯಿ ಮಾತುಗಳನ್ನ ಕೇಳಿ ಹಾಗೇ ನಡೀತಾ ಇದ್ದ. ಹಲ್ಲೆಲೂಯಾ. ತಾಯಿ ಹೇಳ್ತಾ ಇದ್ದಲ್ಲ, ಯಪ್ಪ ನಿಮ್ಮ ಅಣ್ಣ ನಿಮ್ಗೆ ಸಿಟ್ಟು ಮಾಡ್ಕೊಳ್ತಾನೆ, ಹೋಗ್ಬಿಡು, ಈ ಊರಿನಲ್ಲಿ ಇರಬೇಡ, ಹೋಗ್ಬಿಡು ಅಂತಲ್ಲ. ವಾಕ್ಯ ಹೇಳ್ತಾ ಇದೆ, ಅವನು ತಂದೆಯ ತಾಯಿಯ ಮಾತನ್ನ ಕೇಳಿ ಅವನ ದೇಶ ಬಿಟ್ಟು ದೂರವಾಗಿ ಹೋದನು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಪ್ರಿಯರಾದ ಕಾರಣ ತಂದೆ ತಾಯಿ ಮಾತುಗಳನ್ನು ಏನ್ ಮಾಡ್ಬೇಕು? ನಾವು ಕೇಳಬೇಕು. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಜ್ಞಾನೋಕ್ತಿಗಳನ್ನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. ಜ್ಞಾನೋಕ್ತಿಗಳನ್ನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. ನನ್ನ ಮಗನೇ, ನಿನ್ನ ತಂದೆಯ ಏನ ಶಿಕ್ಷಣವನ್ನು ಕೇಳು, ನಿನ್ನ ತಾಯಿಯ ಕಟ್ಟಳೆಯನ್ನ ತೊರೆಯಬೇಡ. ನಿನ್ನ ತಂದೆಯ ತಾಯಿಯ ಮಾತನ್ನ ಕೇಳು, ಏನ್ ಮಾಡಬೇಡ, ಅದನ್ನ ತೊರೆಯಬೇಡ, ಬಿಟ್ಟು ಬಿಡಬೇಡ. ತಂದೆ ತಾಯಿ ಮಾತುಗಳು ನಮ್ಮ ಆಶೀರ್ವಾದವನ್ನು ತಂದು ಕೊಡುತ್ತೆ. ತಂದೆ ತಾಯಿಗಳ ಬಾಯಿನಲ್ಲಿ ನಾವು ಕೆಟ್ಟದಾಗಿ ಬಿಡಬಾರದು. ಆಮೇಲೆ ತಂದೆ ತಾಯಿಗಳ ಬಾಯಿನಲ್ಲಿ ನಮ್ಮ ಹೆಂಗಿರ್ಬೇಕು? ಆಶೀರ್ವಾದ ಪಾತ್ರರಾಗಿರ್ಬೇಕು. ಯಾಕಂದ್ರೆ ಅವ್ರ ಮನ ನೊಂದಿದ್ರೆ ನಮಗೆ ಕೆಟ್ಟದಾಗತ್ತೆ. ಅವ್ರ ಮನ ನೊಂದಿದ್ರೆ ನಮಗೆ ಕೆಟ್ಟದಾಗತ್ತೆ. ಅದಕ್ಕೆ ತಂದೆ ತಾಯಿ ಮನಸ್ಸುಗಳನ್ನ ಏನ್ ಮಾಡಬೇಡ್ರಿ, ನೀವು ನೋಯಿಸ್ಬೇಡ್ರಿ. ಅವರನ್ನ ಮಾತುಗಳನ್ನ ಏನ್ ಮಾಡಬೇಡ್ರಿ, ನೀವು ತಳ್ಳಿ ಬಿಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ. ಅದೇ ಜ್ಞಾನೋಕ್ತಿಗಳನ್ನ ಪುಸ್ತಕ 6ನೇ ಅಧ್ಯಾಯ 20ನೇ ವಚನ. ಕಂದ ತಂದೆಯ ಆಜ್ಞೆಯನ್ನು ಕೈಗೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ತಂದೆಯ ಮಾತನ್ನ ಏನ್ ಮಾಡು, ನೀನು ಕೇಳು, ಕೈಗೊಳ್ಳು. ತಾಯಿಯ ಮಾತನ್ನ ಏನ್ ಮಾಡಬೇಡ, ನೀನು ತಿರಸ್ಕರಿಸಬೇಡ. ಅಷ್ಟೇ ಮಾಡಬೇಡ. ತಾಯಿಯ ಮಾತನ್ನ ಏನ್ ಮಾಡಬೇಡ, ನೀನು ಅಷ್ಟೇ ಮಾಡಬೇಡ. ಅದು ಒಳ್ಳೇದಾಗೋದಿಲ್ಲ ನಿನಗೆ. ಇವತ್ತು ಅನೇಕ ಮಕ್ಕಳು ತಂದೆ ತಾಯಿಗಳು ನೋವನ್ನು ಕೊಡ್ತಾ ಇದ್ದಾರೆ. ಸೊ ಮಕ್ಕಳು ನಾವೇನ್ ಮಾಡ್ಕೋಬೇಕು? ಅರ್ಥ ಮಾಡಿಕೊಳ್ಳಬೇಕು.
ತಾಯಿ ಮನಸ್ಸು ತಂದೆ ಮನಸ್ಸು ನೊಂತಿದ್ರೆ ನಮಗೇನಾಗೋದಿಲ್ರಿ, ಒಳ್ಳೇದಾಗೋದಿಲ್ಲ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದೇ ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 22ನೇ ವಚನ. 23ನೇ ಅಧ್ಯಾಯ 22ನೇ ವಚನ. ಹಾ ಪಡೆದ ಹಾ. ತಂದೆಯ ಮಾತಿಗೆ ನಿನ್ನನ್ನು ಪಡೆದ ತಂದೆಯ ಮಾತಿಗೆ ಕಿವಿಗೊಡು. ನಿನ್ನ ತಾಯಿ ಮುಪ್ಪಿನವಳಾದಾಗ ಆಕೆಯನ್ನೇನ್ ಮಾಡಬೇಡ, ಅಸಡ್ಡೆ ಮಾಡಬೇಡ. ನಿನ್ನ ತಾಯಿ ಸ್ವಲ್ಪ ವಯಸ್ಸಾಗಿದ್ರೆ ಅವಳನ್ನೇನ್ ಮಾಡಬೇಡ, ನೀನು ಅಸಡ್ಡೆ ಮಾಡಬೇಡ. ನೀನು ಚಿಕ್ಕ ಮಗುವಾಗಿದ್ದಾಗ, ನೀನು ಕೂಸಾಗಿದ್ದಾಗ ಎಲ್ಲಾ ಕಡೆ ಏನ್ ಮಾಡಿದಾಳೆ, ಕಟ್ಕೊಂಡು ಅಡ್ಡಾಡಿದ್ದಾಳೆ, ಬೇಡಿ ಬೇಡಿ ಜೀವನ ಮಾಡಿದ್ದಾಳೆ. ಅನೇಕ ಕಡೆಗಳಲ್ಲಿ ತಾನಿಗೆ ಊಟ ಇಲ್ಲ ಅಂದ್ರೂ ನಿನಗೆ ಊಟವನ್ನು ಕೊಟ್ಟಿದ್ದಾಳೆ. ನೀರು ಕೊಡ್ಕೊಂಡು ನಿನಗೆ ಕೂಳನ್ನ ಹಾಕಿರ್ತಾಳೆ. ಆದ ಕಾರಣ ಅವಳ ಮುಪ್ಪಿನಲ್ಲಿ ನೀನು ಅವಳನ್ನ ಅಸಡ್ಡೆ ಮಾಡಬೇಡ. ಅದು ನಿನಗೇನಾಗೋದಿಲ್ಲ, ಆಶೀರ್ವಾದ ಆಗೋದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ನೀನು ಮಗುವಾಗಿದ್ದಾಗ ಅವಳು ಏನು ಮಾಡ್ತಿದ್ಲು, ಅಷ್ಟು ಜೋಪಾನ ಮಾಡಿದ್ದಾಳೆ. ಅವಳು ವಯಸ್ಸಾಗಿರುವಾಗ ಅವಳನ್ನ ಅಷ್ಟೇ ನೀನು ಜೋಪಾನ ಮಾಡು ಎಂಬುದಾಗಿದೆ ಇರುವ ವಾಕ್ಯದಲ್ಲಿ. ಆಮೇಲೆ ತಂದೆ ತಾಯಿಗಳನ್ನ ಏನು ಮಾಡ್ಬೇಕು, ನಾವು ನೋಡ್ಕೊಳ್ಬೇಕ್ರಿ. ಆ ಜವಾಬ್ದಾರಿ ಯಾರಿಗಿದೆ? ನಮಗಿದೆ. ಅಲ್ಲೆಲ್ಲೂಯ್ಯ. ಅದನ್ನು ಕಳೆದುಕೊಂಡವ್ರು ಮಾತ್ರ ಅದರ ವೇದನೆ ಗೊತ್ತು. ಆಮೇಲೆ ಇದ್ದವರಿಗೆ ಗೊತ್ತಿರೋದಿಲ್ಲ. ಅಲ್ಲೆಲ್ಲೂಯ್ಯ. ಸೊ ದಯವಿಟ್ಟು ತಂದೆಯನ್ನು ತಾಯಿನ ಮುಪ್ಪಿನಲ್ಲಿ ಏನು ಮಾಡಬೇಡ್ರಿ, ನೀವು ಕೈ ಬಿಡಬೇಡ್ರಿ, ಅಸಡ್ಡೆ ಮಾಡಬೇಡ್ರಿ. ಅದು ನಿಮಗೆ ಏನಾಗೋದಿಲ್ಲ, ಒಳ್ಳೇದಾಗೋದೇ ಇಲ್ಲ. ತಂದೆ ತಾಯಿ ಮಾತುಗಳನ್ನ ಕೇಳ್ರಿ, ವಿಧಿಯರಾಗ್ರಿ, ಅವ್ರನ್ನ ಚೆನ್ನಾಗಿ ನೋಡಿಕೊಳ್ರಿ. ಅದುವೇ ನಮಗೆ ಆಶೀರ್ವಾದಗಳನ್ನು ತಂದು ಕೊಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನ. ಹಾ, ನಿನಗೆ ಕೊಡುವ ದೇಶದಲ್ಲಿ ನಿನ್ನ ದಿವಸಗಳು ಹೆಚ್ಚಾಗುವಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು. ಆಮೇಲೆ ವಾಕ್ಯ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ ನೋಡ್ರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ನಿನ್ನ ದಿನಗಳು ಹೆಚ್ಚಾಗಬೇಕಂದ್ರೆ, ನಿನ್ನ ಆಯುಸ್ಸು ಹೆಚ್ಚಾಗಬೇಕಂದ್ರೆ, ನೀನು ದೀರ್ಘ ಆಯುಸ್ಸಾಗಿರ್ಬೇಕಂದ್ರೆ ನಿನ್ನ ತಂದೆ ತಾಯಿನ ಏನ್ ಮಾಡ್ಬೇಕು, ನೀನು ಘನಪಡಿಸು. ಮಾತನ್ನ ಏನ್ ಮಾಡಬೇಡ, ನೀನು ಅಸಡ್ಡೆ ಮಾಡಬೇಡ, ತಿರಸ್ಕರಿಸಬೇಡ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆದ ಕಾರಣ ತಂದೆ ತಾಯಿಗೆ ನಾವು ಹೆಂಗಿರಬೇಕು, ವಿಧೇಯರಾಗಿರ್ಬೇಕು. ವಿಧೇಯರಾಗುವಾಗ ನಮ್ಮ ಆಯುಸ್ಸು ಏನಾಗುತ್ತೆ, ಹೆಚ್ಚಾಗುತ್ತೆ. ಇಲ್ಲಾಂದ್ರೆ ಅಲ್ಪ ಆಯುಸ್ಸಿನಲ್ಲಿ ನಾವು ಹೋಗ್ಬೇಕಾಗುತ್ತೆ. ಆಮೇಲೆ ನಮ್ಮ ತಂದೆ ತಾಯಿಗೆ ನನ್ನ ಮುಪ್ಪಿನವರೆಗೆ ನಾವು ನೋಡಿಕೊಂಡ್ರೆ ನಾವು ಮುಪ್ಪಿನವರೆಗೆ ಇರುವಂಥ ದೇವರು ಸಹಾಯ ಮಾಡ್ತಾನೆ. ಅಲ್ಲೆಲ್ಲೂ ಯಾವ್ದ ಕಾರಣ ತಂದೆ ತಾಯಿಗಳನ್ನ ಏನ್ ಮಾಡ್ಬೇಕು, ನಾವು ಸನ್ಮಾನಿಸಬೇಕು. ಅಂದ್ರೆ ನಾವು ಇರುವಂತ ದೇಶದಲ್ಲಿ ನಮ್ಮ ದಿನಗಳು ಏನಾಗುತ್ತೆ, ಹೆಚ್ಚಿಸುತ್ತೆ. ದೇವ್ರ ವಾಕ್ಯ ಅದೆಲ್ಲ ಆಶೀರ್ವದಿಸುವನು, ಹೆಚ್ಚಿಸುವನು. ನಮ್ಮ ಆಯುಷ್ಯ ದಿನಗಳನ್ನು ಕೂಡ ದೇವರು ಏನ್ ಮಾಡ್ತಾನೆ, ಹೆಚ್ಚಿಸುವಂತವನಾಗಿದ್ದಾನೆ ತಂದೆ ತಾಯಿ ಮಾತುಗಳನ್ನು ಕೇಳುವ. ಆಮೇಲೆ ಅಲ್ಲೆಲ್ಲೂ ವಾಕ್ಯ ಓದಿಕೊಳ್ಳೋಣ. ಅದೇ ಜ್ಞಾನೋಕ್ತಿಗಳನ್ನ ಪುಸ್ತಕ 20ನೇ ಅಧ್ಯಾಯ 20ನೇ ವಚನ. 20ನೇ ಅಧ್ಯಾಯ 20ನೇ ವಚನ. ನನ್ನ ತಂದೆ ತಾಯಿಯನ್ನಾದ ಚತುರ್ಭುವನ ದೀಪವು ಮಂಕಾದ ಕತ್ತಲೆಯಲ್ಲಿ ಆರಿ ಹೋಗುತ್ತದೆ. ತಂದೆ ತಾಯಿಗಳನ್ನು ಶಪಿಸುವವನ ದೀಪವು ಮಧ್ಯರಾತ್ರಿಯಲ್ಲಿ ಏನಾಗುತ್ತದೋ ಹಾರಿ ಹೋಗ್ಬಿಡತ್ತಂತೆ. ಇವತ್ತು ತಂದೆ ತಾಯಿಗಳನ್ನು ಏನ್ ಮಾಡಬಾರ್ದು, ನಾವು ಏನ್ ಮಾಡಬಾರ್ದು, ಶಪಿಸಬಾರದು. ಅಲ್ಲೆಲ್ಲೋ ಇವತ್ತು ಅನೇಕ ಮಕ್ಕಳು ಏನ್ ಮಾಡ್ತಾ ಇದಾರೆ, ಹಾಳಾಗಿ ಹೋಗು, ಸತ್ತು ಹೋಗು, ಆ ಕಡೆ ಹೋಗು ಅಂತಲ್ಲಿ ಎಷ್ಟು ಸಿಟ್ಟಿನಲ್ಲಿ ಮಾತಾಡ್ತೀವಿ ಮಕ್ಕಳನ್ನು. ಆ ತಾಯಿ ಮನಸ್ಸು, ತಂದೆ ಮನಸ್ಸು ಎಷ್ಟು ನೋವು ಬರ್ತಾ ಇರತ್ತೆ. ಹಲ್ಲೆಲೂಯ. ಅವಳನ್ನು ನೀನು ಶಪಿಸಿದ್ರೆ ನೀನೇ ಅಲ್ಪಾಯುಸ್ನಲ್ಲಿ ಹೋಗ್ಬಿಡುತ್ತೆ ಅಂತ ದೇವರ ವಾಕ್ಯದಲ್ಲಿ. ನಿನಗೆ ದೀರ್ಘಾಯಿಸ್ಬೇಕಾ, ಅಲ್ಪಾಯಿಸ್ಬೇಕಾ? ದೇವ್ರು ಅದನ್ನೇ ಹೇಳಿ, ದೀರ್ಘಾಯಿಸ್ಬೇಕಾ, ಅಲ್ಪಾಯಿಸ್ಬೇಕಾ? ದೀರ್ಘಾಯಿಸ್ಬೇಕಂದ್ರೆ ತಂದೆ ತಾಯಿ ಮಾತುಗಳನ್ನು ಕೇಳಿ ವಿಧೇಯರಾಗಿ ಅಸಡ್ಡೆ ಮಾಡದೆ ಘನಪಡಿಸೋವ್ರನ್ನ. ಆಮೇಲೆ ಹಲ್ಲೆಲೂಯ. ಅಲ್ಪಾಯಿಸ್ಬೇಕಂದ್ರೆ ಶಾಪ ಕೊಡು, ನೀನೇ ಹೋಗ್ಬಿಡ್ತೆ, ಅವಳಿಗೆ ಏನು ತಟ್ಟೋದಿಲ್ಲ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಹಲ್ಲೆಲೂಯ. ನೀನೇ ಅರ್ಧದಲ್ಲಿಯೇ ನಿನ್ನ ದೀಪ ಆರಿ ಹೋಗ್ಬಿಡುತ್ತೆ ಅಂತ ದೇವ್ರ ವಾಕ್ಯದಲ್ಲಿ. ಸಾಧಕನ ದಯವಿಟ್ಟು ಏನ್ ಮಾಡಬೇಡ್ರಿ, ತಂದೆ ತಾಯಿ ಮನಸ್ಸುಗಳನ್ನ ನೋವಿಸಬೇಡ್ರಿ. ಅವ್ರ ಮಾತನ್ನ ಏನ್ ಮಾಡ್ರಿ, ಕೇಳ್ರಿ. ಅವ್ರ ಮಾತನ್ನ ಕೇಳುವಾಗ ದೇವರು ಖಂಡಿತವಾಗಿ ಏನ್ ಮಾಡ್ತಾನೆ, ಆಶೀರ್ವದಿಸ್ತಾನೆ. ಯಾಕೋಬ ಕೇಳಿದ ಪ್ರಿಯರೇ, ಅದಕ್ಕೆ ಅವನು ಊರು ಬಿಟ್ಟು ಎಲ್ಲೋ ಹೋದ್ರೂ ಕೂಡ ತಿರುಗಿ ಬರುವಾಗ ಅವನ ಅನೇಕ ಆಶೀರ್ವಾದಗಳೊಂದಿಗೆ ಬರ್ತಾ ಇದ್ದಾನೆ. ಆಮೇಲೆ ಅಲ್ಲೆಲ್ಲ ಆದಿಕಾಂಡ 32ನೇ ಅಧ್ಯಾಯದಲ್ಲಿ ವಾಕ್ಯ ಇದೆ, ತುಂಬಾ ಚೆನ್ನಾಗಿ, ನನಗೆ ವಾಕ್ಯ ತುಂಬಾ ಇಷ್ಟ. ಅವನು ಹೋಗುವಾಗ ಹೆಂಗ್ ಹೋಗಿದ್ದಂತೆ,
32ನೇ ಅಧ್ಯಾಯ 10ನೇ ವಚನ. ನೀನು ನಿನ್ನ ದಾಸನಿಗೆ ತೋರಿದ ಎಲ್ಲ ಕರುಣೆಗಳಿಗೂ ಎಲ್ಲ ಸತ್ಯಕ್ಕೂ ಅಯೋಗ್ಯನಾಗಿದ್ದೇನೆ. ಯಾಕೆಂದರೆ ನಾನು ಮೊದಲು ಈ ಯೋರ್ದನ್ ಹೊಳೆಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ನಾನು ಈ ಯೋರ್ದಾನನ್ನು ದಾಟಿ ಹೋಗುವಾಗ ನನ್ನ ಕೈನಲ್ಲಿ ಏನಿತ್ತು? ಕೇವಲ ಒಂದೇ ಒಂದು ಕೋಲು ಮಾತ್ರವೇ ಇತ್ತು. ಈಗ ಎರಡು ಗುಂಪುಳ್ಳವನಾಗಿ ಗುಂಪುಗಳು ಉಳ್ಳವನಾಗಿದ್ದೇನೆ. ಹೋಗುವಾಗ ಹೆಂಗ್ ಹೋಗಿ ನಾನು ಒಂದೇ ಒಂದು ಕೋಲ್ ಹಿಡ್ಕೊಂಡು ಹೆದರಿ ಓಡಿ ಹೋಗ್ತಾ ಇದ್ದೆ. ಯಾಕಂದ್ರೆ ಅವ್ರ ಅಮ್ಮನ ಮಾತನ್ನ ಕೇಳಿ ಹೋದವ. ಆಮೇಲೆ ಅವ್ರ ಅಮ್ಮನ ಮಾತನ್ನ ಕೇಳಿ ಹೋಗುವಾಗ ಒಂದೇ ಒಂದು ಕೋಲ್ ಹಿಡ್ಕೊಂಡು ಹೋಗಿದ್ದಾನೆ. ಆದರೆ ತಿರುಗಿ ಬರುವಾಗ 2 ದೊಡ್ಡ ಗುಂಪು ಜನವನ್ನ ಪಡೆದುಕೊಂಡು ತಿರುಗಿ ಬರ್ತಾ ಇದ್ದಾನೆ. ಅಲ್ಲಿಲ್ವ ಅದೇ ಯೋರ್ದಾನ ದಾಟಿ ಸ್ವಂತ ಊರಿಗೆ ಬರ್ತಾ ಇದ್ದಾನೆ. ಅಲ್ಲಿಲ್ವ ಇವತ್ತು ತಂದೆ ತಾಯಿಗಳ ಮಾತನ್ನ ಕೇಳಿ ಅವರ ಮಾತಿನಂತೆ ನಾವು ನಡೆದ್ರೆ ಖಂಡಿತವಾಗಿ ದೇವ ನಮ್ಮನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತಾನೆ. ಅಲ್ಲಿಲ್ವ ಅವನು ಹೋಗುವಾಗ ತುಂಬಾ ಕಷ್ಟಪಟ್ಟು ಹೋಗ್ತಾ ಇದ್ದಾನೆ. ವಾಕ್ಯಂಗೆ ಹೇಳ್ತಾ ಇದ್ದ, ಅವನ ತಂದೆಯನ್ನ ತಾಯಿಯನ್ನ ಮಾತನ್ನ ಕೇಳಿ ಅವನು ಊರು ಬಿಟ್ಟು ಹೋದನು ಎಂಬುದಾಗಿ. ಅಲ್ಲೆಲೂಯ. ಸೊ ಆದ ಕಾರಣ ಅವನು ತಿರುಗಿ ಬರುವಾಗ ದೊಡ್ಡ ಜನವಾಗಿ ಬಂದಾನೆ. ಇವತ್ತು ನಾವು ಎಲ್ಲ ಹೊರಗೆ ಹೋಗ್ಬೇಕಂದ್ರೆ ಹೋಗಿ ಬರ್ತೀನಿ ಅಂತ ಹೇಳಿ ಮಾತು ಹೇಳೋದು ಎಷ್ಟೋ ಒಳ್ಳೇದು. ಆಮೇಲೆ ಇವತ್ತು ಎಷ್ಟೋ ಮಕ್ಕಳು ಏನು ಮಾಡೋಂಗಿಲ್ಲ, ಹೇಳೋದೇ ಇಲ್ಲ. ನಾನೆಲ್ಲ ಸಣ್ಣ ಮಗನಾಗಿದ್ದಾಗ ಸ್ಕೂಲ್ ಕಾಲೇಜೆಲ್ಲ ಹೋಗ್ತಾ ಇರುವಾಗ ದೊಡ್ಡ ಲಿಸ್ಟ್ ಇರ್ತಿತ್ತು ನಮ್ಮ ಮನೆಯಲ್ಲಿ 12 ಜನ ಇದ್ದಾರೆ. 12 ಜನರನ್ನು ಕರೆದು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಬಾರೋ. ಅಲ್ಲೆಲ್ಲೂಯ. ನಮ್ಮ ಅಜ್ಜ, ಅಜ್ಜಿ, ಕಾಕ, ಕಾಕಿ, ಮಾವ, ಅತ್ತೆ, ನಮ್ಮ ಅವ್ವ ಮತ್ತೆ ನಮ್ಮ ಅಕ್ಕ, ಅಂದ್ರೆ ಚಿಕ್ಕಮ್ಮನ ಅಕ್ಕ ಅಂತ ಕರಿತೀನಿ, ನಮ್ಮ ಅಕ್ಕ, ಇಷ್ಟು ಹೆಸರನ್ನು ಏನ್ ಮಾಡ್ತಿದ್ದೆ ನಾನು, ಕರೆದು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಿದ್ದೆ. ಅಲ್ಲೆಲ್ಲೂಯ. ಸೊ ಅದು ಹೆಂಗಂದ್ರೆ ರೋಡ್ ಹತ್ರ ಬಂದು ನಿಂತು ಬಿಡೋದು. ಎಲ್ಲರೂ ಏನೇನೋ ಕೆಲಸ ಮಾಡ್ತಾ ಇರ್ತಾರ. ಅವಾಗ ನಾನು ಜೋರ್ ಧ್ವನಿಯಿಂದ ಮಾತಾಡುವ, ಏನದ, ಅಜ್ಜ, ಅಜ್ಜಿ, ಮಾವ, ಅತ್ತಿ, ಚಿಕ್ಕಪ್ಪ, ಚಿಕ್ಕಮ್ಮ, ನಮ್ಮ ಅಕ್ಕ, ಎಲ್ಲರಿಗೂ ಹೋಗಿ ಬರ್ತೇನೆ ಅಂತ ಹೇಳಿ ಕೂಗಿ ಏನ್ ಮಾಡ್ತಿದ್ದೆ, ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಆಮೇಲೆ ಹಲ್ಲೆಲೂಯ. ಸೊ ಹಾಗಾಗಿ ಮತ್ತೆ ನಾನು ಸುರಕ್ಷಿತವಾಗಿ ಮನೆಗೆ ಬರ್ತಿದ್ದೆ. ಆ ಊರಲ್ಲಿ ಎಲ್ಲರಿಗೊಂದು ಖುಷಿ. ಯಪ್ಪ, ನಿಮ್ಮ ಅಮ್ಮಗೆ, ನಮ್ಮ ಅಜ್ಜ ಹತ್ರ ಹೇಳಿ, ನಿಮ್ಮ ಅಮ್ಮ ಗ್ರೇಟ್ ಅದ ಬಿಡು, ನಮ್ಮ ಮಕ್ಕಳು ಏನು ಹೇಳೋದಲ್ಲ, ಎಲ್ಲಿ ಹೋಗಿದ್ರು. ಅದು ನಿಮ್ಮ ಅಮ್ಮಗ ಏನು ಮಾಡ್ತಾನೆ, ಹೊರಗೆ ಬಂದು ಎಲ್ಲರೂ ನೆನಪು ಮಾಡಿ ಕರೀತಾನಲ್ಲ, ಹೋಗಿ ಬರ್ತೀನಿ ಅಂತ ಹೇಳ್ತಾನಲ್ಲ. ಯಾಕಂದರೆ ಅವರೆಲ್ಲರ ಆಶೀರ್ವಾದಗಳು ಇವತ್ತು ನಾವು ಚೆನ್ನಾಗಿದ್ದೇವೆ. ಆಮೇಲೆ ಅಲ್ಲೆಲ್ಲೋ. ಆದ ಕಾರಣ ಪ್ರಿಯರೇ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಅಲ್ಲೆಲ್ಲೋಯ್ಯ. ಇವತ್ತು ಎಷ್ಟೋ ತಂದೆ ತಾಯಿಗಳು ಮಕ್ಕಳು ಹೋಗುವಾಗ ಹೇಳ್ತಾವಂತ ನೋಡ್ತಾ ಇರ್ತಾವ, ನೋಡ್ಲಾರ್ತಾನೆ, ಯಾಕೆ ನಾನೇ ಹೇಳ್ಬೇಕಂತೇಳಿ ಹಂಗೆ ಹೋಗಿರ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ನೀವು ಹೋಗಿ ಬರ್ತೀನಿ ಅಂತ ಹೇಳ್ರಿ, ಅವ್ರು ಖುಷಿಯಿಂದ ಹರಿಸ್ತಾರೆ, ಹೋಗ್ಬಾರು ಅಂತೇಳಿ. ಅಲ್ಲೆಲ್ಲೂಯ್ಯ. ಅವರ ಆಶೀರ್ವಾದ ಮಾತುಗಳು ನಮ್ಮ ಜೀವಿತದಲ್ಲಿ ಒಳ್ಳೆ ಆಶೀರ್ವಾದಗಳನ್ನು ತರುತ್ತೆ. ಅದಕ್ಕೆ ತಂದೆ ತಾಯಿಗಳನ್ನ ಏನು ಮಾಡಬೇಡ್ರಿ, ನೋವಿಸ್ಬೇಡ್ರಿ. ಒಂದು ವೇಳೆ ಹಂಗೇನೋ ನೋವಿಸಿದ್ರೆ ನಿಮ್ಮ ದೀಪ ಏನಾಗುತ್ತೆ, ಅರ್ಧದಲ್ಲೇ ಹಾರಿ ಹೋಗುತ್ತದೆ. ಒಂದು ವೇಳೆ ಅವ್ರು ಹರಸಿದ್ರೆ ನೀವು ದೊಡ್ಡ ಜನಾಂಗವಾಗ್ತೀರಿ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ನನಗೆ ನಮ್ಮ ಅವ್ವ ಯಾವಾಗಲೂ ನಮ್ಮ ಅಜ್ಜಿ ಬಾಯಿಗೆ ಬೆಳಿತಾನೆ ಇರ್ತಿದ್ಲು. ಯಾಕಂದ್ರೆ ಒಟ್ಟೆ ನಮ್ಮ ಅವ್ವಾರು ನಮ್ಮ ಅಜ್ಜಿ ಮಾತು ಕೇಳೋದೇ ಇಲ್ಲ. ಅನೇಕ ಸಾರಿ ಅವಳು ತಾನಾಗಿ ಮದುವೆ ಮಾಡಿಕೊಂಡ್ಳು, ಅವ್ರ ಮಾತನ್ನ ಕೇಳಲಿಲ್ಲ, ಗಂಡ ಬಿಟ್ಟು ಹೋದ. ಸೊ ಎರಡನೇದಾದ ಏನಾದ್ರು ಒಂದು ಮಾತು ಕೇಳಿ ಒಟ್ಟೆ ಕೇಳೋದಿಲ್ಲ, ಬರೀ ಸಿಟ್ಟು ತಾಯಿ ಮೇಲೆ. ಎಷ್ಟು ಪ್ರೀತಿ ಇದೆ ಅಷ್ಟು ಸಿಟ್ಟು ಮಾಡೋಳು, ಅಷ್ಟೇ ಮಾಡೋಳು. ಒಮ್ಮೊಮ್ಮೆ ನಮ್ಮ ಅಜ್ಜಿ ನೊಂದು ಹೇಳೋಳು, ಈಕೆ ಬೇಗ ಹೋಗ್ತಾಳೆ, ಈಕೆ ಬೇಗ ಸಾಯ್ತಾಳ, ಈಕೆ ಉದ್ಧಾರ ಆಗೋಂಗಿಲ್ಲ, ನನಗಿಷ್ಟು ನೋವು ಕೊಡ್ತಾಳ ಅಂದರೆ ಈಕೆ ಬೇಗ ಸಾಯ್ತಾಳ, ಸತ್ತು ಹೋಗಂತಲ್ಲ. ನಮ್ಮ ಅಜ್ಜಿ ಅನೇಕ ಸಾರಿ ಏನು ಮಾಡಿದಲ್ಲ, ನಮ್ಮ ಅವ್ವರನ್ನ ಬೈದಿದ್ದಾಳೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಒಮ್ಮೆ ಯೋಚನೆ ಮಾಡುವಾಗ ಆ ಎಲ್ಲ ಶಾಪಗಳು ನಮ್ಮ ಅವ್ವರ ಜೀವಿತದಲ್ಲಿ ನೆರವೇರಿಬಿಟ್ಟೈತಿ. ನಮ್ಮ ಅಜ್ಜಿಗಿಂತ ಮುಂಚೆನೇ ನಮ್ಮ ಅವ್ವ ಸತ್ತೋದು. ಆಮೇಲೆ ಅದಕ್ಕೆ ಸೊ ದಯವಿಟ್ಟು ತಂದೆ ತಾಯಿ ಬಾಯಿನಲ್ಲಿ ನಾವು ಬಿಡಬಾರ್ದು. ಅವರಿಗೆ ನೊಂದು ಏನೋ ಒಂದು ಮಾತಾಡ್ಬಿಟ್ರೆ ಆಗ್ಬಿಡ್ತಾವೆ. ಅದಕ್ಕೆ ಏನು ಮಾಡಬೇಡ್ರಿ, ಅವ್ರ ಮನಸ್ಸನ್ನು ಏನು ಮಾಡಬೇಡ್ರಿ, ನೀವು ನೋಯಿಸ್ಬೇಡ್ರಿ. ಅಲ್ಲೆಲ್ಲೂಯ್ಯ. ಅವಳು ಅಳ್ತಾ ಇದ್ದಾಳೆ, ನಮ್ಮ ಅಜ್ಜಿ ಅಳ್ತಾ ಇದ್ದಾಳೆ, ನಮ್ಮ ಅವ್ವನ ಮುಂದೆ, ಒಂದು ಹೆಣದ ಮುಂದೆ ಅಳ್ತಾ ಇದ್ಲು. ನಾನೇ ನನ್ನ ಮಗಳನ್ನ ಕೊಂದುಬಿಟ್ಟಿನಲ್ಲ ಅಂಥೇಳಿ ಅಷ್ಟು ಕೂಗಿ ಅಳ್ತಾ ಇದ್ಲು. ಆಮೇಲೆ ಅಲ್ಲೆಲ್ಲೂಯ್ಯ. ಈಕೆ ಸಾಯ್ಲಿ ಅಂತ ಈಗ ನಿಜವಾಗಲೂ ಸತ್ತೋಗಿದ್ದಾಳೆ, ನಾನು ಹೋಗ್ಬೇಕಾಗಿತ್ತು, ಇವ್ರು ಹೋಗ್ಯಾಳಂತ ಅಷ್ಟು ವೇದನೆಯಲ್ಲಿ ನಮ್ಮ ಅಜ್ಜಿ ಅಳ್ತಾ ಇದ್ಲು ಅವಾಗ. ಆಮೇಲೆ ಅಲ್ಲೆಲ್ಲ. ಯಾಕಂದ್ರೆ ಅದಕ್ಕೆ ಹೇಳೋದು ಪ್ರಿಯರೇ, ತಂದೆ ತಾಯಿ ಮನಸ್ಸನ್ನು ಏನು ಮಾಡಬೇಡ್ರಿ, ನೋವಿಸ್ಬೇಡ್ರಿ, ಅವ್ರ ಬಾಯಿನಲ್ಲಿ ಬೀಳಬೇಡ್ರಿ.
ಎಲ್ಲ ಹೋಗುವಾಗ ಅವ್ರು ನಿಮ್ಮನ್ನು ಮನಸ್ಸಾರ ಏನು ಮಾಡಲಿ, ಆಶೀರ್ವಾದ ಮಾಡಿ ಕಳಿಸಿದರೆ ಖಂಡಿತವಾಗಿ ನಿಮಗೆ ಆಶೀರ್ವಾದ. ಹಲ್ಲೆಲೂಯಾ. ಅದಕ್ಕೆ ಅವ್ರನ್ನೇನು ಮಾಡಬೇಡ್ರಿ, ನೀವು ಶಪಿಸಬೇಡ್ರಿ, ಬಾಯಿಗೆ ಬೀಳಬೇಡ್ರಿ. ಅವ್ರ ಮಾತನ್ನು ಕೇಳಿದರೆ ನೀವು ಆಶೀರ್ವದಿಸಲ್ಪಡುತ್ತಾರೆ. ಆಮೆನ್. ಹಲ್ಲೆಲೂಯಾ. ಸೊ ಆದ ಕಾರಣ ನಮ್ಮ ದಿನಗಳು ಹೆಚ್ಚಾಗಬೇಕಂದ್ರೆ ತಂದೆ ತಾಯಿ ಮಾತುಗಳನ್ನು ನಾವು ಕೇಳಬೇಕು. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಆಗಿ ವಾಕ್ಯವನ್ನು ಓದಿಕೊಳ್ಳೋಣ. ಹೆಬ್ರೆಯ ಪುಸ್ತಕ 13ನೇ ಅಧ್ಯಾಯ 17ನೇ ವಚನ. 13ನೇ ಅಧ್ಯಾಯ 17ನೇ ವಚನ. ನಿಮ್ಮ ನಾಗರಿಕರಿಗೆ ವಿಧೇಯರಾಗಿದ್ದು, ನಿಮ್ಮ ನಾಗರಿಕರಿಗೆ ಅಂತಿದೆಯಾ? ನಾಯಕರಿಗೆ. ವಾಕ್ಯವನ್ನು ಸರಿಯಾಗಿ ಓದ್ರಿ. ನಿಮ್ಮ ನಾಯಕರಿಗೆ ವಿಧೇಯರಾಗಿದ್ದು ಅವರಿಗೆ ಅಧೀನರಾಗಿರು. ಕಂಟಿನ್ಯೂ ಮಾಡ್ರಿ. ಯಾಕೆಂದ್ರೆ ಅವರು ಲೆಕ್ಕ ಒಪ್ಪಿಸಬೇಕಾಗಿರುವ ಹಂಗಿನಲ್ಲಿ ಇದ್ದಾರೆ. ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಹೆಂಗಿರ್ಬೇಕ? ಸಂತೋಷದಿಂದ ಇದನ್ನು ಮಾಡುವವರಾಗಿರಲಿ. ಅವರು ಬೇಸರದಿಂದ ಇರುವುದು ನಿಮಗೆ ಪ್ರಯೋಜನಕರವಾದದಲ್ಲ. ಆಮೆನ್. ಹಲ್ಲೆಲೂಯಾ. ನನಗೆ ವಾಕ್ಯಗಳನ್ನು ತುಂಬ ಚೆನ್ನಾಗಿ ನೀಟಾಗಿ ಓದಬೇಕು, ತಪ್ಪಿಲ್ಲದೆ ಓದಬೇಕು. ಲಾಸ್ಟ್ ವಾರ್ನಿಂಗ್. ಆಮೆನ್. ಹಲ್ಲೆಲೂಯಾ. ವಾಕ್ಯದಲ್ಲಿ ಜೀವ ಇದೆ. ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ಆ ವಾಕ್ಯಕ್ಕೆ ನಾವು ಜೀವ ತುಂಬಿಸ್ಬೇಕು. ತಪ್ಪಿಲ್ಲದೆ ಓದಬೇಕು. ಅದನ್ನು ನಾವು ಕರೆಕ್ಟಾಗಿ ಓದಬೇಕು. ಅಂದ್ರೆ ಆ ವಾಕ್ಯ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುತ್ತೆ. ಆಮೆನ್. ಹಲ್ಲೆಲೂಯಾ. ಹೆಂಗಿದೆ ಅಂದ್ರೆ, ನಿಮ್ಮ ಸಭಾನಾಯಕರಿಗೆ ವಿಧೇಯರಾಗಿರ್ರಿ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ. ಅವ್ರು ದುಃಖ ಪಟ್ರೆ ನಿಮಗೆ ಒಳ್ಳೇದಾಗೋದಿಲ್ಲ. ಅವ್ರು ದುಃಖ ಪಟ್ರೆ ಏನಾಗೋದಿಲ್ಲ, ನಿಮಗೆ ಒಳ್ಳೇದಾಗೋದಿಲ್ಲ. ಆಮೇಲೆ ಅಲ್ಲಿ ಆದ ಕಾರಣ ದಯವಿಟ್ಟು ನಿಮ್ಮ ಪಾಸ್ಟರ್ ಮನಸ್ಸು ನೋವಂತೆ ನಡ್ಕೋಬೇಡ್ರಿ. ಆಮೇಲೆ ವಾಕ್ಯ ಹೇಳ್ತಾ ಇದೆ, ಅವ್ರು ನೊಂದುಕೊಂಡ್ರೆ ನಿಮಗೆ ಒಳ್ಳೇದಾಗೋದಿಲ್ಲ. ಹಲ್ಲೆಲೂಯಾ. ಅವ್ರು ಬೇಸರದಿಂದಿದ್ರೆ ನಿಮಗೆ ಒಳ್ಳೇದಾಗೋದಿಲ್ಲ ಅಂತೆ. ಆದ ಕಾರಣ ಯಾಕಂದ್ರೆ ಅವ್ರ ದೊಡ್ಡ ಜವಾಬ್ದಾರಿ ಅವ್ರ ಕೈನಲ್ಲಿದೆ. ನಿಮ್ಮ ಪ್ರತಿಯೊಂದು ಆತ್ಮಗಳನ್ನ ಕಾಯಬೇಕು. ನಿಮ್ಮ ಪ್ರತಿಯೊಬ್ಬ ಆತ್ಮಗಳ ಲೆಕ್ಕ ಒಪ್ಪಿಸಬೇಕು. ಎರಡು ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಆಮೇಲೆ ನಿಮ್ಮ ಆತ್ಮಗಳನ್ನ ಕಾಯೋದು, ನಿಮ್ಮ ವಿಷಯದ ಲೆಕ್ಕವನ್ನು ಒಪ್ಪಿಸೋದು, ಎರಡು ಕೆಲಸ ನಿಮ್ಮ ಸಭಾನಾಯಕರು ಮಾಡ್ತಾ ಇರ್ತಾರೆ. ಅವರು ಸಂತೋಷದಿಂದ ಕೆಲಸ ಮಾಡ್ಬೇಕು. ಹೆಂಗ್ ಮಾಡ್ಬೇಕಂದ್ರೆ ಅವರ ಕೆಲಸ ಹೆಂಗ್ ಮಾಡ್ಬೇಕು? ಸಂತೋಷದಿಂದ ಮಾಡಬೇಕು. ಆದ ಕಾರಣ ವ್ಯಸನ ಪಡಿಸಬೇಡ್ರಿ, ಅವ್ರನ್ನ ದುಃಖ ಪಡಿಸಬೇಡ್ರಿ. ಅವ್ರನ್ನ ಅವರು ಒಂದು ವೇಳೆ ನಿಮ್ಮ ಮುಖಾಂತರವಾಗಿ ದುಃಖ ಪಟ್ರೆ ಅದು ನಿಮಗೆ ಪ್ರಯೋಜನವಾಗೋದಿಲ್ಲ. ಆದ ಕಾರಣ ನಿಮ್ಮ ಸಭಾನಾಯಕರ ಮಾತನ್ನ ಕೇಳಿರಿ. ಆಮೇಲೆ ಏನ್ ಮಾಡ್ರಿ? ನಾವು ಆಶೀರ್ವಾದವಾಗಿರ್ಬೇಕಂದ್ರೆ, ನಾವು ಹೆಚ್ಚಿಸಬೇಕಂದ್ರೆ ಸಭಾನಾಯಕರ ಮಾತನ್ನ ಏನ್ ಮಾಡ್ಬೇಕು? ನಾವು ಕೇಳಬೇಕು. ಹಲ್ಲೆಲೂಯಾ. ಹೇಗೆ ಮಕ್ಕಳನ್ನ ಎಲ್ಲ ಹೊರಗೆ ಹೋಗುವಾಗ ಹೇಳಿ ಹೋಗ್ಲಿ ಅಂತ ತಂದೆ ತಾಯಿಗಳು ಬಯಸ್ತಾರೋ, ಅದೇ ಪ್ರಕಾರ ಸಭಾ ಮಕ್ಕಳು ಏನ್ ಮಾಡಿದ್ರು ಸಭಾ ನಾಯಕನಾಗಿರುವಂತ, ತಂದೆಯ ಸ್ಥಾನದಲ್ಲಿರುವಂತ ಸೇವಕನಿಗೆ ಒಂದು ಮಾತು ಹೇಳಿ ಮಾಡ್ಬೇಕಂತ ಬಯಸ್ತಾ ಇರ್ತಾರೆ. ಯಾಕಂದ್ರೆ ಅವರ ಆತ್ಮಗಳಿಗೋಸ್ಕರ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಟೈಮಿಂಗ್ ಸೆನ್ಸ್ ಇರೋದಿಲ್ಲ. ಒಮ್ಮೊಮ್ಮೆ ರಾತ್ರಿ 12 ಗಂಟೆಗೆ ದೇವರು ಎಚ್ಚರಿಸ್ತಾನೆ. ಹಲ್ಲೆಲೂಯಾ. ಈ ತರ ನಮಗೆ ತೊಂದರೆಗಳು ಆಗ್ತಾ ಇರುತ್ತೆ. ಸೊ ಬರಬಾರ್ದಂತ ನೀ ಪ್ರಾರ್ಥನೆ ಮಾಡುವಂತೆ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಎಬ್ಬಿಸ್ತಾ ಇರ್ತಾನೆ. ಆ ಟೈಮ್ ನಲ್ಲಿ ಬೇಸರ ಪಡದೆ ಎದ್ದು ಕುತ್ಕೊಂಡು ಅವ್ರಿಗಾಗಿ ಏನ್ ಮಾಡ್ತಾ ಇರ್ತೀವಿ? ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಇದೆಲ್ಲ ಒಂದೊಂದು ಬಂದು ಏನ್ ಮಾಡೋಂಗಿಲ್ಲ ನಿಮ್ಮ ಮುಂದೆ, ಅವರು ಹೇಳಿಕೊಳ್ಳೋದಿಲ್ಲ. ಆಮೆನ್. ಹಲ್ಲೆಲೂಯಾ. ನಿಮಗೋಸ್ಕರ ಉಪವಾಸಗಳನ್ನು ಮಾಡಿರ್ತಾರೆ, ನಿಮಗ್ ಬಂದು ಹೇಳೋದಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಕಣ್ಣಿಗೆ ಕಾಣದೇ ಇರುವಂತ ಯಾರಿಗೋಸ್ಕರನೂ ಉಪವಾಸ ಮಾಡುವಾಗ ಸ್ವಂತ ಸಭೆಯವರಿಗೆ ಮಾಡದಿರ್ತಾರ ಅವರು? ಆಮೇನ್. ಅವ್ರ ಕಷ್ಟಗಳಿರುವಾಗ ಅವ್ರಿಗೆ ಊಟ ಹೋಗುತ್ತೋ ಇಲ್ವೋ, ಇವ್ರಿಗೆ ಊಟ ಹೋಗಂಗಿಲ್ಲ. ಆಮೇನ್. ಅಲ್ಲೆಲ್ಲೂ ಎಷ್ಟು ವೇದನೆ, ನಿದ್ದೆ ಬರೋಂಗಿಲ್ಲ ಒಮ್ಮೊಮ್ಮೆ ರಾತ್ರಿ. ಏನ ಕಷ್ಟಗಳು, ಅವ್ರ ವಿಷಯದಲ್ಲಿ ಕಷ್ಟಗಳನ್ನು ಕೇಳುವಾಗ ಇವ್ರು ಏನ್ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ. ದೇವರು ಯಾಕಪ್ಪ ಅಂತ ಹೇಳಿ ದೇವರ ಸಮ್ಮುಖದಲ್ಲಿ ಹೋರಾಡುವಂತ ವ್ಯಕ್ತಿ ಸಭಾನಾಯಕನಾಗಿರ್ತಾನೆ. ಆಮೇಲೆ ಆದ ಕಾರಣ ನಿಮ್ಮ ಸಭಾನಾಯಕನ ಮನಸ್ಸನ್ನು ಏನ್ ಮಾಡಬೇಡ್ರಿ, ನೀವು ನೋಯಿಸ್ಬೇಡ್ರಿ. ಅದು ನಿಮಗೆ ಏನಾಗೋದಿಲ್ಲಂತೆ, ಪ್ರಯೋಜನ ಆಗೋದಿಲ್ಲ. ಅದು ಅವರು ಒಂಚೂರು ನೊಂದ್ಕೊಂಡು ಬಿಟ್ರೆ ಅದರಿಂದ ನಿಮ್ಮ ಪರಿಣಾಮಗಳು ತುಂಬಾ ಕೆಟ್ಟದಾಗತ್ತೆ ಪ್ರಿಯರು. ಆಮೇಲೆ ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಸಭಾನಾಯಕರ ಮಾತಿಗೆ ವಿಧೇಯರಾಗಿರ್ರಿ. ಅವರು ನಿಮ್ಮ ಒಳ್ಳೇದಕ್ಕೋಸ್ಕರ ಇರುವಂತ ವ್ಯಕ್ತಿ. ಒಂದು, ದೇವರ ಮಾತಿಗೆ ವಿಧೇಯರಾಗಿರಬೇಕು. ಎರಡನೇದು, ನಿಮ್ಮ ತಂದೆ ತಾಯಿ ಮಾತುಗಳಿಗೆ ವಿಧೇಯರಾಗಿರಬೇಕು. ಮೂರನೇದು, ಸಭಾನಾಯಕನ ಮಾತಿಗೆ ಏನಾಗಿರ್ಬೇಕು, ನೀವು ವಿಧೇಯರಾಗಿರ್ಬೇಕು. ಈ ರೀತಿ ಇರೋದಾದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವಚನವನ್ನು ಓದಿ ನಾವು ಮುಗಿಸೋಣ. ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯ 13ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ
5ನೇ ಅಧ್ಯಾಯ 13ನೇ ವಚನ. ನನ್ನ ನನ್ನ ಬೋಧಕರ ಬೋಧಕರ ಸ್ವರಕ್ಕೆ ನಾನು ವಿಧೇಯನಾಗದೆ ಹೋಗಿದ್ದೀನಲ್ಲವೇ? ಇಲ್ಲವೇ ಹಾ, ಶಿಕ್ಷಕರಿಗೆ ನಾನು ಕಿವಿಗೊಡದೆ ಹೋದೆನು. ಎಷ್ಟು ವೇದನೆಯಿಂದ ಹೇಳ್ತಾ ಇದ್ದಾನೆ. ಅಯ್ಯೋ, ನನ್ನ ಸಭಾನಾಯಕನ ಮಾತನ್ನು ನಾನು ಕೇಳದೆ ಹೋದಿನಲ್ಲ, ನನ್ನ ಶಿಕ್ಷಕನ ಮಾತಿಗೆ ನಾನು ಕಿವಿಗೊಡದೆ ಹೋದನಲ್ಲ ಅಂತೇಳಿ ಆಮೇಲೆ ಕುಂತು ಏನು ಮಾಡಬೇಡ್ರಿ, ನೀವು ವಿಚಾರ ಮಾಡಬೇಡ್ರಿ. ಅಲ್ಲೆಲೂಯ. ಅವ್ರು ಅವಾಗಲೇ ಹೇಳಿದ್ರು, ಕೇಳಿದ್ರೆ ಚೆನ್ನಾಗಿರ್ತಿದೆ. ಎಲ್ಲಿ? ನರಕದಲ್ಲಿ ಹೋದ್ಮೇಲೆ. ಅಲ್ಲೆಲೂಯ. ನರಕದಲ್ಲಿ ಹೋದ್ಮೇಲೆ ಏನು ಮಾಡಬೇಡ್ರಿ, ಪೇಚಾಡಬೇಡ್ರಿ. ಅಲ್ಲೆಲೂಯ. ಶ್ರೀಮಂತ ನರಕದಲ್ಲಿ ಹೋಗಿ ಏನು ಮಾಡ್ತಿದ್ದ? ಗೋಳಾಡ್ತಾ ಇದ್ದ. ಅಯ್ಯೋ, ಈ ನರಕದಿಂದ ನನ್ನ ಬಿಡಿಸ್ಲಿಕ್ಕೆ ಯಾರು ಇಲ್ಲವಾ? ನೋಡು, ಆ ಭಿಕ್ಷೆ ಬೇಡ್ತಾ ಇದ್ದ ಲಾಜರ್ ಅಲ್ಲಿ ಕುಂತಾನ. ಎಲ್ಲ ಸೌಭಾಗ್ಯ ಇದ್ದ ನಾನು ಈಗ ನರಕದಲ್ಲಿ ಇದ್ದೀನಿ, ನನ್ನ ಬಿಡಿಸ್ಲಿಕ್ಕೆ ಯಾರು ಇಲ್ಲ ಅಂತ ಹೇಳಿ ದೇವ್ರ ಹತ್ರ ಮೊರೆ ಇಡ್ತಾ ಇರುವಾಗ ದೇವ್ರು ಹೇಳ್ತಾ ಇದ್ದಾನೆ, ಅವಕಾಶಗಳು ಬಂತಪ್ಪ, ಎಷ್ಟೋ ಸಾರಿ ಮಾತಾಡಿದೆಪ್ಪ, ನೀನೇ ಕೇಳಲಿಲ್ಲ. ಆಮೇಲೆ ನೀನೇನ್ ಮಾಡ್ಲಿಲ್ಲ? ಕೇಳಲಿಲ್ಲ. ಅಲ್ಲೆಲೂಯ. ಅಯ್ಯೋ, ಇದೇ ನರಕಕ್ಕೆ ನಮ್ಮ ಚಿಕ್ಕಪ್ಪ ಬರ್ತಾನೆ, ನಮ್ಮ ಮಾವ ಬರ್ತಾನೆ, ನಮ್ಮ ಅಪ್ಪ ಬರ್ತಾನೆ, ನಮ್ಮ ದೊಡ್ಡಪ್ಪ ಬರ್ತಾನೆ, ಅವರಿಗೆಲ್ಲ ಸ್ವಲ್ಪ ಹೇಳಿ ಸ್ವಾಮಿ. ಎಲ್ಲರಿಗೂ ಹೇಳಿರ್ತೀನಪ್ಪ. ಅಲ್ಲೆಲೂಯ. ದೇವರ ಕೆಲಸ ಅದ. ಎಲ್ಲರಿಗೂ ಏನ್ ಮಾಡಿರ್ತೀನಿ? ಹೇಳಿರ್ತೀನಿ. ಅವ್ರು ಕೇಳೋಗಿಲ್ಲ ಅಂದ್ರೆ ಆ ನರಕದಿಂದ ತಪ್ಪಿಸ್ಲಿಕ್ಕೆ ಯಾರು ಬರೋಂಗಿಲ್ಲ. ಆಮೇಲೆ ಅಲ್ಲೆಲೂಯ. ಅದಕ್ಕೆ ಸ್ವಲ್ಪ ಮಾತುಗಳನ್ನು ಕೇಳ್ರಿ, ಅದು ಆಶೀರ್ವಾದ. ಅಲ್ಲೆಲೂಯ. ವಿಧೇಯರಾಗಿ ನಡೀರಿ, ಅದು ಆಶೀರ್ವಾದ. ಅಲ್ಲೆಲೂಯ. ಸೊ ಆದ ಕಾರಣ ಇವತ್ತೊಂದು ತೀರ್ಮಾನದೊಂದಿಗೆ ಹೋಗ್ಬೇಕು. ಹೆಂಗೆ ಹೋದ ವಾರ ಕೇಳಿದ ಮಾತನ್ನ ಇಲ್ಲೇ ಬಿಟ್ಟು ಹೋಗಿದ್ರು ಹಂಗೆ ಹೋಗ್ಬೇಡ್ರಿ. ಆಮೇಲೆ ಅಲ್ಲೆಲೂಯ. ಮಾತುಗಳನ್ನು ಸ್ವಲ್ಪ ಒಳಗೆ ಇಟ್ಟುಕೊಂಡು ಹೋಗ್ರಿ, ತುಂಬಿಕೊಂಡು ಹೋಗ್ರಿ, ಅದು ನಿಮಗೆ ಆಶೀರ್ವಾದ. ಹಾಗೆ ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ದೇವರ ಮಾತನ್ನ ಕೇಳು, ತಂದೆ ಮಾತನ್ನ ಕೇಳು, ನಿಮ್ಮ ಸಭಾನಾಯಕನ ಮಾತನ್ನ ಕೇಳು. ಆಗ ನೀನು ಆಶೀರ್ವದಿಸಲ್ಪಡುತ್ತಿ, ಹೆಚ್ಚಿಸಲ್ಪಡುತ್ತಿ. ಆಮೇಲೆ ಹಲ್ಲೆಲೂಯ. ಈ 3 ವಿಷಯಗಳನ್ನ ಕಲಿತಿದ್ದೇವೆ. 3 ವಿಷಯಗಳು ಇಲ್ಲಿರ್ಲಿ, ಇಲ್ಲಿ ಬಂದು ಇಲ್ಲಿ ಹೋಗೋದು ಬೇಡ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಇಲ್ಲಿ ತಗೊಂಡಿದ್ದು ಇಲ್ಲಿ ಒಳಗಿರ್ಲಿ. ಆಮೇಲೆ ಸೊ ದೇವರು ಏನ್ ಮಾಡ್ರಿ? ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಹೇಳಿದ ವಾಕ್ಯಕ್ಕಾಗಿ ನಮಗೆ ಸ್ತೋತ್ರ. ದೇವರೇ, ಇವತ್ತು ಕರ್ತನೆ ನಾವು ಕರ್ತನೆ ವಾಕ್ಯದಲ್ಲಿ ಕೇಳಿಸ್ಕೊಂಡಿರೋ ಪ್ರಕಾರವಾಗಿ ಯಜ್ಞಕ್ಕಿಂತಲೂ ಮಾತು ಕೇಳೋದು ಒಳ್ಳೆಯದು ಸ್ವಾಮಿ. ಇವತ್ತು ನಿನ್ನ ಮಾತನ್ನು ಕೇಳುವಂತವರಾಗಿ ಮಾರ್ಪಡಿಸು. ತಂದೆ ತಾಯಿ ಮಾತುಗಳನ್ನು ಕೇಳುವಂತವರಾಗಿ ನಮ್ಮನ್ನು ಮಾರ್ಪಡಿಸು. ಕರ್ತನೆ, ನಮ್ಮ ಸಭಾ ನಾಯಕರ ಮಾತನ್ನು ಕೇಳುವಂತವರಾಗಿ ನಮ್ಮನ್ನು ಮಾರ್ಪಡಿಸು. ಈ ರೀತಿಯಾಗಿ ನಾವು ಮಾತು ಕೇಳುವವರಾಗಿದ್ದರೆ ಅದು ನಮಗೆ ಆಶೀರ್ವಾದ ಸ್ವಾಮಿ. ಅದು ನಮ್ಮನ್ನು ಜೀವಿತವನ್ನು ಹೆಚ್ಚಿಸುವಂತದ್ದಾಗಿದೆ ಸ್ವಾಮಿ. ನತಿಗವಾಗಿ ನಿನ್ನಲ್ಲಿ ಬೆಳೆಯಬೇಕಂದ್ರೆ, ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಂದ್ರೆ ಈ ಮಾತುಗಳನ್ನು ನಾವು ಕೇಳಬೇಕಪ್ಪ. ಕರ್ತನೆ, ಮಾತು ಕೇಳುವವರಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿ ನನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತಾರೆ. ನಡೆಸು, ಬಲಪಡಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ನನ್ನ ಜೀವ ಉಳಿಸಲಿಕ್ಕೆ ತೊಂದರೆಯಾದ ದೇವರೇ. ಆಮೆನ್. ಆಮೆನ್. God bless you.